ಹರೀಶ್ ಅವರು ಇದ್ದಾರೆ ಸರ್. ಇವತ್ತು ಏನು ಕಮಿಷನರ್ ದೂರು ಕೊಟ್ಟಿದ್ರು ಸರ್? ಕಮಿಷನರ್ಗೆ ನಾವು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಅಲ್ಲಿಂದ ಅರೆಸ್ಟ್ ಮಾಡಿ ನಮ್ಮನ್ನು ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ಕಾಂಗ್ರೆಸ್ ಕಚೇರಿ ಮುಂದೆನೇ ಯಾಕೆ ಬಂದರು? ಕಾಂಗ್ರೆಸ್ ಕಚೇರಿ ಮುಂದೆ ಬಂದಂಥ ಸಂದರ್ಭದಲ್ಲಿ ಬಸ್ನಲ್ಲಿ ಇದ್ದವ್ರಿಗೆಲ್ಲ ಮೊಟ್ಟೆಯಲ್ಲಿ ಕೋಲಲ್ಲಿ ಹೊಡೆದ್ರು. ನಂತರ ಏಕಾಂಗಿಯಾಗಿ ನಿಂತಿದ್ದಂಥ ಹರೀಶ್ ಅವ್ರ ಮೇಲೆ ಮೊಟ್ಟೆ ಮತ್ತು ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇವ್ರನ್ನೆಲ್ಲ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು, ಏನು ಗುಂಡಾ ವರ್ತನೆ ಮಾಡಿದಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ರಾತ್ರಿ ಒಳಗೆ ಬಂಧಿಸಬೇಕು. ಇಲ್ಲದೆ ಹೋದರೆ ನಾಳೆಯಿಂದ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ, ಹೋರಾಟವನ್ನು ನಾವು ಮಾಡ್ತೇವೆ. ಪೊಲೀಸ್ ಅಧಿಕಾರಿಗಳಿಗೆ ನಾವು ಯಾವುದೇ ರೀತಿಯ ಸಹಕಾರವನ್ನು ಇನ್ನು ಮುಂದೆ ಮಾಡಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟ್ ಜೊತೆಗೆ ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ಕೂಡ ನಾವು ತಿಳಿಸಿದ್ವಿ. ನೀವು ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಥಿತಿ ಯಾವ ರೀತಿ ಸರ್? ಅವ್ರ ಮನಸ್ಥಿತಿ ಒಟ್ಟಾರೆ BJP ಅವರು ಯಾರನ್ನು ನೋಡಿದ್ರು ಹೊಡಿಬೇಕು ಅಂತ ಇತ್ತು. ಆ ಕಾರಣಕ್ಕೋಸ್ಕರನೇ ಕಚೇರಿಯಲ್ಲಿ ಲಾಠಿ ಇದೆ, ಮೊಟ್ಟೆ ಇದೆ. ಮೊಟ್ಟೆ ರಸ್ತೆಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಮೊಟ್ಟೆ ಹೊಡಿಬೇಕು ಅಂತೇಳಿ ಅವ್ರು ತಂದಿರ್ತಕ್ಕಂಥದ್ದು. ನಂತರ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಕರೆದುಕೊಂಡೋಗಿ ಒಂದು ಅಂಗಡಿಯಲ್ಲಿ ಶಟರ್ಸ್ ಹಾಕಿ ನನ್ನನ್ನು ಒಳಗೆ ಬಿಟ್ಟಂಥ ಸಂದರ್ಭದಲ್ಲಿ ಆ ಅಂಗಡಿ ಒಳಗೂ ಕೂಡ ಮೊಟ್ಟೆಯನ್ನು ಎಸೆದು ಆ ಅಂಗಡಿ ಸಾರ್ವಜನಿಕ ಆಸ್ತಿನೂ ಕೂಡ ಹಾನಿ ಮಾಡ್ತಕ್ಕಂಥ ಪ್ರಯತ್ನ ಅವರು ಮಾಡಿದರು. ಶಾಸಕರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ವಂತ ಸರ್. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಾ ಇತ್ತು, ಇವಾಗ ನಿಮ್ಮ ಮೇಲೆ ಆಗಿದೆ. ಕೇವಲ ಪ್ರತಿಭಟನೆಗೆ ಹೋದಂಥ ಶಾಸಕರ ಮೇಲೆ ಈಗ ಮೊಟ್ಟೆ ಎಸಿತಾರೆ ಅಂತಂದ್ರೆ ಎಲ್ಲಿಗೆ ಬಂತು ಶಾಸಕರ ಪರಿಸ್ಥಿತಿ ಅಂತ? ಈಗ ಪ್ರತಿಭಟನೆ ಮಾಡೋದು, ಕಾರ ಕೂಗೋದು ಮಾಡಿದರೆ ನಾನು ಒಪ್ಪಿದೆ. ನಾನು ಅಲ್ಲಿ ಕಾಲಿಂದ ಇಳಿದು ನಿಂತಿರ್ತಕ್ಕಂಥವನು, ಯಾವುದೇ ನಾನು ಎಲ್ಲಿದ್ದೀನಿ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಅವ್ರು ನೋಡಿದ್ರೆ ಅವರು ಪೂರ್ವ ತಯಾರಿಯಾಗಿದ್ದರು. ಕಾಂಗ್ರೆಸ್ ಕಚೇರಿಯನ್ನು ಜಪ್ತಿ ಮಾಡಬೇಕು, ಅಲ್ಲಿ ಆಯುಧಗಳು ಏನಿದಾವೋ ಅದನ್ನು ಕೂಡ ಪೊಲೀಸ್ನವರು ಪರಿಶೀಲನೆ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ. ಕೊನೆ ಪ್ರಶ್ನೆ ಸರ್, ಈಗ ನಿಮ್ಮ ಮೇಲೆ ಮೊಟ್ಟೆ ಎಸೆತ ಆಗಿದೆ. ಇಲ್ಲೊಂದು ಕಡೆ ಯಾವುದೇ ಶಾಸಕರನ್ನು ರಕ್ಷಣೆ ಮಾಡುವ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಪದೇ ಪದೇ ಸದನದಲ್ಲಿ ಕೂಡ ಹೇಳ್ತಾರೆ. ಈಗ DK ಶಿವಕುಮಾರ್ ಮತ್ತೊಂದು ಕಡೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? DK ಶಿವಕುಮಾರ್ ಅವರೇ, ಇವತ್ತು ಹರಿಪ್ರಸಾದ್ರವರು ತಾವು ಬಾಲ್ಯದಲ್ಲಿ ಹೋರಾಟ ಗಲಾಟೆ ಎಲ್ಲ ಮಾಡಿಕೊಂಡೇ ಬೆಂಗಳೂರಿನಲ್ಲಿ ಬೆಳೆದಂಥ ರಾಜಕಾರಣಿ. ಇದನ್ನು ನೋಡಿದ್ರೆ ನೀವು ಬೆಳೆದಂಥ ದಾರಿಯನ್ನೇ ನಿಮ್ಮ ಕಾರ್ಯಕರ್ತರು, ನಾವು ಕೂಡ DK ಶಿವಕುಮಾರ್ ಅವರು ಹರಿಪ್ರಸಾದ್ ಅವ್ರ ರೀತಿ ಇದ್ದರೆ ನಾವು ನಾಯಕರಾಗ್ತೀವಿ, ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತೇಳಿ ಕನಸು ಕಾಣ್ತಾ ಇವತ್ತು ಅವರು ಕೂಡ ಅವ್ರ ದಾರಿ ತುಳಿದಿದ್ದಾರೆ. DK ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ಕಾರ್ಯಕರ್ತರಿಗೆ ಹೇಳಬೇಕು, ನಮ್ಮ ಕಾಲದಲ್ಲಿ ನಾವು ಮಾಡಿದ್ವಿ, ಈಗ ಕಾಲ ಹಂಗಿಲ್ಲ, ಕಾಲ ಬದಲಾವಣೆ ಆಗಿದೆ. ಆ ಸಂದರ್ಭದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಒಂದೇ, ಈಗ ಎಲ್ಲ ಪಕ್ಷಗಳು ಬಲಾಢ್ಯವಾಗಿವೆ. ಈ ರೀತಿ ನಡೆಯಲ್ಲ, ಈ ರೀತಿ ಮಾಡಿದ್ರೆ ಜನ ಒಪ್ಪಲ್ಲ, ನಮ್ಮ ಆದಿ ನೀವು ತುಳಿಬೇಡ್ರಿ ಅಂತೇಳಿ ಅವರಿಬ್ರು ಹೇಳ್ಬೇಕು. ಎದರ ಪ್ರಶ್ನೆನೇ ಇಲ್ಲ, ಎದರ ಪ್ರಶ್ನೆನೇ ಗೊತ್ತಿಲ್ಲ ನನಗೆ. ಇದಿಷ್ಟು BP ಹರೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೊಂಡ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.